ಮಹಾತ್ಮಾನಂ ಮಹಾಪಾತಕನಾಶಕಂ ಮಹಾಪಾಪಂ ಹರಂ ವಂದೇ ಮಕಾರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ನನ್ನ ಪ್ರೀತಿಯ ವೀಕ್ಷಕರಿಗೆ ಧನಸ್ಸು ರಾಶಿಯ 2025ನೇ ವರ್ಷದ ಜನವರಿ ತಿಂಗಳ ಮಾಸ ಭವಿಷ್ಯವನ್ನ ನಾವು ನೋಡ್ತಾ ಇದ್ದೀವಿ. ಜನವರಿ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡು ಬರೋಣ. ಗ್ರಹಗಳ ಪರಿವರ್ತನೆ ಯಾವ ರೀತಿಯಾಗಿದೆ ಧನುಸ್ಸು ರಾಶಿಯವರಿಗೆ ಅನ್ನುವಂಥದ್ದು. ಶತ್ರುವಿನ ಮನೆಯಲ್ಲಿ ರಾಶಿಯಾಧಿಪತಿಯಾಗಿರ್ತಕ್ಕಂಥವನು ತನ್ನ ಶತ್ರುವಿನ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಹಾಗೆ ಜನ್ಮದಲ್ಲಿ ರವಿ 14 ದಿವಸಗಳ ಕಾಲ ಸಂಚಾರವನ್ನು ಮಾಡ್ತಾರೆ. ಅನಂತರ ತನ್ನ ಮಿತ್ರನ ಕ್ಷೇತ್ರದಲ್ಲಿ ಶನಿಯ ಕ್ಷೇತ್ರದಲ್ಲಿ ರವಿ ಪ್ರವೇಶವನ್ನ ಮಾಡ್ತಾನೆ. ಗುರುವಿಗೆ ಶನಿ ಮಿತ್ರ ಆಗಿರ್ತಾನೆ. ಆದ್ರಿಂದ ಶನಿಯ ಮನೆಗೆ ರವಿ ಪ್ರವೇಶವನ್ನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ. ಅದು ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೇನೆ. ಹಾಗೆ ಶನಿ ಭಾತೃವಿನ ಮನೆಯಲ್ಲಿದ್ದಾನೆ. ಶುಕ್ರನು ಕೂಡ ಭಾತೃವಿನ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಕುಜ ಅಷ್ಟಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಹಾಗೆ ದಶಮದಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡು ಬಂದ್ವಿ. ಈ ಜನವರಿ ತಿಂಗಳಲ್ಲಿ ಗುರುವಿನಿಂದ ಏನು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು? ಮೊದಲನೇದಾಗಿ ನಿಮಗೆ ಗುರುಬಲ ಇಲ್ಲ, ಶನಿ ಬಲ ಇದೆ. ಯಾವ್ಯಾವ ಗ್ರಹದಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಂತಂದ್ರೆ ಕುಜನಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು, ಗುರುವಿನಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು, ಕೇತುವಿನಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅನ್ನುವಂಥದ್ದು. ಈ 3 ಗ್ರಹಗಳಿಂದ ಎಚ್ಚರವನ್ನು ವಹಿಸಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಜನವರಿ ತಿಂಗಳಲ್ಲಿ ನಿಮ್ಮ ಅದೃಷ್ಟವಂತ ಮತ್ಯಾರು ಇಲ್ಲ ಅನ್ನುವಂಥದ್ದು. ಮೊದಲನೇದಾಗಿ ಗುರುವಿನಿಂದ ಏನು ಎಚ್ಚರಿಕೆ? ಗುರು ತನ್ನ ಶತ್ರುವಿನ ಮನೆಯಲ್ಲಿ ಇರುವುದರಿಂದ ಏನು ಫಲಗಳನ್ನು ಕೊಡ್ತಾನೆ ಎನ್ನುವಂಥದ್ದು. ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲಾ ಕೆಲಸ ಮಾಡುವಂತಹ ವೈದ್ಯರಿಗೆ ಒತ್ತಡ ಅತಿ ಹೆಚ್ಚಿನದಾಗಿರುತ್ತೆ. ಮೇಲಾಧಿಕಾರಿಗಳ ಒತ್ತಡ ನಿಮ್ಮ ಮೇಲೆ ಅತಿ ಹೆಚ್ಚಿನದಾಗಿ ಪರಿಣಾಮವನ್ನು ಬೀರುತ್ತೆ ಎನ್ನುವಂಥದ್ದು. ಹಾಗೆ ಕುಟುಂಬದ ತೀರ್ಮಾನಗಳ ಬಗ್ಗೆ, ಕುಟುಂಬದಲ್ಲಿ ಏನಾದರೂ ಒಂದು ತೀರ್ಮಾನಗಳನ್ನು ಮಾಡ್ತಾ ಇದ್ರೆ ಅದರ ಬಗ್ಗೆ ಎಚ್ಚರವನ್ನು ವಹಿಸಿಕೊಳ್ಳಿ ಎನ್ನುವಂಥದ್ದು. ಯಾವ ವಿಚಾರ? ಮಗನ ಮದುವೆ ವಿಚಾರ ಆಗಿರಬಹುದು, ಅಥವಾ ಮಗಳ ಮದುವೆ ವಿಚಾರ ಆಗಿರಬಹುದು, ಅಥವಾ ಏನೋ ಒಂದು ಹೊಸದಾಗಿ ಉದ್ಯೋಗವನ್ನ ಹುಡುಕ್ತಾ ಇರಬಹುದು, ಅಥವಾ ಏನಾದರೂ ಒಂದು ಹೊಸದಾಗಿ ವ್ಯಾಪಾರವನ್ನ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು. ಹಾಗೆ ಕುಜನಿಂದ ನೋಡಿ, ಕುಜ ಅಷ್ಟಮದಲ್ಲಿದ್ದಾನೆ. ಅದು ನೀಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ನೋಡಿ, ಕುಜ ಅಷ್ಟಮದಲ್ಲಿದ್ರೆ ನಾವು ಯಾವ ರೀತಿಯಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು? ಭೂಮಿಯನ್ನ ತಗೊಳ್ಳುವಂತಹ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ವಿಶೇಷವಾಗಿ ನೀವು ಜನವರಿ ಮೇವರೆಗೂ ಕೂಡ ಭೂಮಿಯನ್ನ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಡಿ. ಪ್ರಯತ್ನವನ್ನ ಮಾಡಿದ್ರೂ ಕೂಡ ನಿಮಗೆ ಭೂಮಿ ಪ್ರಾಪ್ತಿಯಾಗಲ್ಲ. ಏಕೆಂದ್ರೆ ಅಲ್ಲಿಗೆ ಗುರುಬಲ ಇಲ್ಲ ಅಂತ. ಅಥವಾ ಮನೆಯನ್ನ ತಗೊಳ್ಬೇಕನ್ನೋ ಅಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಕೂಡ ನಿಮಗೆ ಅದು ಸಿಗಲ್ಲ. ಏಕೆಂದ್ರೆ ಇಲ್ಲಿ ಗುರುಬಲ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಹಾಗೆ ಸೈಟಿನಿಂದನೂ ಕೂಡ ನಾವೇನಾದ್ರೂ ಹೊಸದಾಗಿ ಸೈಟ್ ಅನ್ನ ಖರೀದಿ ಮಾಡಕ್ ಹೋದ್ರು ಕೂಡ ಅಲ್ಲಿ ಏನಾದ್ರೂ ಒಂದು ಅಡೆತಡೆಗಳು, ಅಲ್ಲಿ ಏನೋ ಒಂದು ಡಾಕ್ಯುಮೆಂಟರಿ ಪ್ರಾಬ್ಲಮ್, ಅಥವಾ ಏನಾದ್ರೂ ಒಬ್ರು ಮಧ್ಯವರ್ತಿಗಳ ಪ್ರಾಬ್ಲಮ್, ಈ ತರ ಸಮಸ್ಯೆಗಳನ್ನ ಅಲ್ಲಿ ಕ್ರಿಯೇಟಿವ್ ಆಗ್ತದೆ ಅನ್ನುವಂಥದ್ದು. ಹಾಗೆ ವಾಹನದಿಂದ ನೀವೇನಾದ್ರೂ ಹೊಸ ವಾಹನವನ್ನ ಖರೀದಿ ಮಾಡಬೇಕು ಅಂದ್ರೆ ಮೇ 15ರ ನಂತರ ನೀವು ವಾಹನವನ್ನ ಖರೀದಿ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಕೂಡ ನಿಮಗೆ ಗುರುಬಲ ಇಲ್ಲದೆ ಇರುವಂತಹ ಕಾರಣದಿಂದ ವಾಹನ ಸೌಖ್ಯ ಇರುವುದಿಲ್ಲ ಅನ್ನುವಂಥದ್ದು. ಹಾಗೆ ಕೇತುವಿನಿಂದ ಏನೇನು ಎಚ್ಚರಿಕೆ ಅಂತಂದ್ರೆ, ನಿಮಗೆ ಇಲ್ಲ ಸಲ್ಲದ ಒಂದು ಏನೋ ಒಂದು ಕೆಟ್ಟ ಸ್ವಪ್ನಗಳು, ಕೆಟ್ಟ ಕನಸುಗಳು ಬೀಳುವಂಥದ್ದು, ಅಥವಾ ಏನೋ ಒಂದು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತೀರಾ, ಅಥವಾ ಏನೋ ಒಂಥರ ದೈಹಿಕವಾಗಿ ಬೆನ್ನು ನೋವು, ಮೂಳೆ ನೋವು, ಏನಾದರೂ ಒಂದು ಸಮಸ್ಯೆಗಳನ್ನ ನಿಮ್ಮನ್ನ ಕಾಡುತ್ತೆ ಎನ್ನುವಂಥದ್ದು. ಹಾಗೆ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆಯನ್ನ
ತಾವು ಕಾಣ್ತೀರಾ ಅನ್ನುವಂಥದ್ದು. ಒಂದು ಕಡೆ ನಿಮಗೆ ಗುರುಬಲ ಇಲ್ಲ, ಇನ್ನೊಂದು ಕಡೆ ನಿಮಗೆ ಶನಿ ಬಲ ಇದೆ. ಶನಿ ಬಲದಿಂದ ಏನ್ ಲಾಭ ಸಿಗುತ್ತೆ? ಹಾಗಾದ್ರೆ ನಾವು ಏನನ್ನ ಮಾಡಬೇಕು ನೋಡಿ. ಶುಕ್ರನಿಂದನೂ ಕೂಡ ನಿಮಗೆ ಸಾಧಾರಣ ಲಾಭ ಇದೆ, 50% ನಿಮಗೆ ಲಾಭ ಇದೆ. ಯಾವ ರೀತಿಯಾಗಿ? ಶುಕ್ರ 21ನೇ ತಾರೀಕುವರೆಗೂ ಕೂಡ ಶನಿಯ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಅನಂತರ ತನ್ನ ಉಚ್ಚ ಸ್ಥಾನಕ್ಕೆ ಶುಕ್ರ ಪ್ರವೇಶವನ್ನ ಮಾಡ್ತಾರೆ. ಉಚ್ಚ ಸ್ಥಾನಕ್ಕೆ ಪ್ರವೇಶವನ್ನ ಮಾಡಿದಾಗ ನಿಮಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕಾಣ್ತೀರಾ, ಅಥವಾ ತಾವು ಮಾಡುವಂತಹ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ, ಅಥವಾ ತಾವು ಸಣ್ಣ ಪುಟ್ಟ ಯಾವುದೇ ಒಂದು ವ್ಯಾಪಾರವನ್ನ ಮಾಡಿದ್ರು ಕೂಡ ಅಭಿವೃದ್ಧಿಯನ್ನ ಕಾಣ್ತೀರಾ ಅನ್ನುವಂಥದ್ದು. ಹಾಗೆ ಮಾನಸಿಕವಾಗಿ ನೆಮ್ಮದಿಯನ್ನ ಜನವರಿ 21ರ ನಂತರ ನೀವು ಮಾನಸಿಕವಾಗಿ ನೆಮ್ಮದಿಯನ್ನ ಕಾಣ್ತೀರಾ ಅನ್ನುವಂಥದ್ದು. ಹಾಗೆ ರಾಹುವಿನಿಂದ, ರಾಹು ಚತುರ್ಥ ಭಾವದಲ್ಲಿ ಇದ್ದಾನೆ, ಗುರುವಿನ ಮನೆಯಲ್ಲಿ ರಾಹು ಸ್ಥಿತನಾಗಿದ್ದಾನೆ. ಏನೇನು ಲಾಭಗಳು? ಒಂದು ಮಾತೃವಾತ್ಸಲ್ಯ ಸಿಗುತ್ತೆ, ತಂದೆ ತಾಯಿಯ ಇಂದ ಆರ್ಥಿಕ ನೆರವನ್ನ ತಾವು ಕಾಣ್ತೀರಾ ಅನ್ನುವಂಥದ್ದು. ನಿಮ್ಗೇನೋ ಒಂಥರ ನಷ್ಟ ಆಗಿರುತ್ತೆ, ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ ಇಬ್ಬರೂ ಕೂಡ ಸಹಾಯವನ್ನ ಮಾಡುವಂಥದ್ದು, ಅಥವಾ ನಿಮ್ಮ ಅತ್ತೆ ನಿಮ್ಮ ಮಾವರು ಸಹಾಯ ಮಾಡುವಂತೆ ಈ ತಿಂಗಳಲ್ಲಿ ನೀವು ಕಾಣಬಹುದಾಗಿದೆ. ಹಾಗೆ ರಾಹುವಿನಿಂದ ಷೇರು ಮಾರುಕಟ್ಟೆಯಲ್ಲಿ ನೀವೇನಾದ್ರೂ ಬಂಡವಾಳವನ್ನು ಹೂಡ್ತಾ ಇದ್ರೆ ಅದರಲ್ಲೂ ಕೂಡ ಸಾಧಾರಣ ಲಾಭವನ್ನ ಸಿಗುತ್ತೆ ಎನ್ನುವಂಥದ್ದು. ರಾಹುವಿನಿಂದ ಅನೇಕ ರೀತಿಯಾಗಿ ನಿಮಗೆ ಲಾಭಗಳನ್ನು ಸಿಗುತ್ತೆ, ಅದರಲ್ಲಿ ಏನು ಸಮಸ್ಯೆಗಳು ಇರುವುದಿಲ್ಲ ಅನ್ನುವಂಥದ್ದು. ಹಾಗೆ ಬುಧನಿಂದ ಕೃಷಿ ವಿದ್ಯಾರ್ಥಿಗಳಿಗೆ ಗೌರವ ದೊರೆಯುತ್ತೆ ಅನ್ನುವಂಥದ್ದು, ವಿಜ್ಞಾನಿಗಳಿಗೆ ಸನ್ಮಾನ ಸಿಗಲಿದೆ. ಹಾಗೆ ವಿದೇಶದಲ್ಲಿ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಬೇಕು ಅಂತಂದ್ರೂ ಕೂಡ ಮಾಡಿಕೊಳ್ಳುವುದಕ್ಕೆ ಉತ್ತಮವಾಗಿರ್ತಕ್ಕಂತಹ ಸಮಯ. ಹಾಗೆ ಎಲ್ಲಾ ರೀತಿಯಾಗಿಯೂ ಕೂಡ ಬುಧನ ಅನುಗ್ರಹವನ್ನ ಸಿಗುತ್ತೆ ಈ ತಿಂಗಳಲ್ಲಿ ಅನ್ನುವಂಥದ್ದು. ಶನಿಯಿಂದನೂ ಕೂಡ ಕಬ್ಬಿಣ ವ್ಯಾಪಾರವನ್ನು ಮಾಡುವಂತದ್ದು ಆಗಿರ್ಬೋದು, ಅಥವಾ ಸಿಮೆಂಟ್ ವ್ಯಾಪಾರ ಮಾಡುವಂತದ್ದಾಗಿರ್ಬೋದು, ಹಾಗೆ ಸಣ್ಣ ಪುಟ್ಟ ಅಜೀರ್ಗಳನ್ನ ವ್ಯಾಪಾರ ಮಾಡುವಂತದ್ದಾಗಿರ್ಬೋದು, ಅದರಲ್ಲೂ ಕೂಡ ಸಾಧಾರಣ ಲಾಭವನ್ನ ಇಲ್ಲಿ ಸೂಚಿಸ್ತಾ ಇದೆ. ಒಟ್ಟಾರೆಯಾಗಿ ಧನುಸ್ಸು ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಏನು ಪರಿಹಾರ ಅಂತಂದ್ರೆ, ಇದಕ್ಕೆ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ಳಿ, ನಿಮ್ಮ ಮನೆಯ ಗುರುಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದನ್ನ ಆಗುತ್ತೆ ಎನ್ನುವಂಥದ್ದು. ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.